ಸವಾಲುಗಳ ಮಧ್ಯೆ 1000 ದಿನ ಪೂರೈಸಿದೆ ರಾಜ್ಯ ಸರ್ಕಾರ. 1000 ದಿನಗಳ ಸಂಭ್ರಮಾಚರಣೆಗೆ ಹಾವೇರಿಯಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೇರಿ ಇಡೀ ಸಂಪುಟ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ. ಅದಕ್ಕೆ ಸಿದ್ಧತೆಗಳು ರೆಡಿಯಾಗಿವೆ. ಬರೋಬ್ಬರಿ 1 ಲಕ್ಷ ಜನರಿಗೆ 1 ಲಕ್ಷ ಜನರನ್ನ ಸೇರಿಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬರೀ ಸಮಾವೇಶ ಮಾತ್ರ ಅಲ್ಲ, ಬೆಳಗ್ಗೆ 11 ಗಂಟೆಗೆ ಸಿಎಂ ಡಿಸಿಎಂ ಉದ್ಘಾಟನೆ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗ್ತಾರೆ. ಸಮಾವೇಶದ ಹಿನ್ನೆಲೆಯಲ್ಲಿ ಸರ್ಕಾರದ 6ನೇ ಗ್ಯಾರಂಟಿ ಜಾರಿ. ಜನತೆಗೆ ಭೂಮಿ ಗ್ಯಾರಂಟಿ ನೀಡಲಿರುವ ರಾಜ್ಯ ಸರ್ಕಾರ. ಭೂಮಿ ಇಲ್ಲದವರಿಗೆ ಹಕ್ಕುಪತ್ರ, ಪಟ್ಟ ಮತ್ತು ಪಕ್ಕಾ ಖಾತೆ ಹಂಚಿಕೆ. ಸರ್ಕಾರದ 1000 ದಿನಗಳ ಸಂಭ್ರಮಾಚರಣೆಗೆ ಪ್ರತಿಪಕ್ಷಗಳು ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾ ಇದೆ. ಅಕ್ರಮ, ಭ್ರಷ್ಟಾಚಾರದಲ್ಲಿ ಹೆಚ್ಚು ಕಾಲ ಕಳೆದ ಸರ್ಕಾರ ಅಂತ ಪ್ರತಿಪಕ್ಷ ಹೇಳ್ತಾ ಇದೆ. ಆದರೆ ಶಕ್ತಿ ಪ್ರದರ್ಶನಕ್ಕೆ ಸಮಾವೇಶ ಸಿದ್ಧತೆ ನಡೆದಿದೆ. ಸಾಧನೆಗೆ ಬದಲು ವೈಫಲ್ಯವೇ ಹೆಚ್ಚು ಅಂತ ಪ್ರತಿಪಕ್ಷಗಳೇನೋ ಪಟ್ಟಿ ಮಾಡ್ತಾ ಇದೆ. ಸಿದ್ಧತೆಗಳು ನೀವು ನೋಡ್ತಾ ಇದ್ದೀರಾ. 1 ಲಕ್ಷ ಜನ ಸೇರಿಸಿ ಸಮಾವೇಶ ಮಾಡೋ ಸಿದ್ಧತೆಗಳು ನಡೆದಿವೆ. 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಈ ಸಮಾವೇಶ ಉದ್ಘಾಟನೆ ಮಾಡ್ತಾರೆ. ಇಡೀ ಸಂಪುಟ ಅಲ್ಲಿರುತ್ತೆ. ಹಾಗಾದ್ರೆ ಸರ್ಕಾರದ 1000 ದಿನಗಳ ಸಾಧನೆ ಏನು ಅನ್ನೋದನ್ನ ಹೇಳ್ತಾರೆ. ಗ್ಯಾರಂಟಿ ಯೋಜನೆಗಳ ಮೂಲಕ 1 ಲಕ್ಷ ಕೋಟಿ ರೂಪಾಯಿ ಹಂಚಿಕೆ. ದೇಶದಲ್ಲಿ ನಿರುದ್ಯೋಗ 18%ರಷ್ಟಿದ್ರು ರಾಜ್ಯದಲ್ಲಿ ಮಾತ್ರ 2.5%ರಷ್ಟಿದೆ. 10.2 ಜಿಎಸ್ಡಿಪಿ ಬೆಳವಣಿಗೆಯಿಂದ ದೇಶದಲ್ಲಿ ರಾಜ್ಯಕ್ಕೆ 1ನೇ ಸ್ಥಾನ. ತಲಾ ಆದಾಯದಲ್ಲಿ ದೇಶದಲ್ಲಿ 1ನೇ ಸ್ಥಾನ ಪಡೆದಿದೆ ಕರ್ನಾಟಕ. ತೆರಿಗೆ ಸಂಗ್ರಹದಲ್ಲಿ ದೇಶದಲ್ಲೇ ರಾಜ್ಯಕ್ಕೆ 2ನೇ ಸ್ಥಾನ. ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ. ಎಲ್ಲ ಸಾಧನೆಗಳು ನಮ್ಮದು ಅಂತ ಇವತ್ತು ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಲೈವ್ ಫೋನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, 1000 ದಿನಗಳ ಸಾಧನೆಗೆ ವೇದಿಕೆ ರೆಡಿಯಾಗಿದೆ, ಸಮಾವೇಶ ರೆಡಿಯಾಗಿದೆ. ಯಾವ ರೀತಿ ಸಿದ್ಧತೆಗಳು ನಡೆದಿವೆ? ಜೊತೆಗೆ ಇವತ್ತು ಪತ್ರಗಳನ್ನ ನೀಡ್ತಾರೆ. ಯಾರ್ಯಾರಿಗೆ ಭೂಮಿ ಇಲ್ಲವೋ ಅಂಥವರಿಗೆ ಪತ್ರಗಳನ್ನ ನೀಡೋ ಒಂದು 6ನೇ ಗ್ಯಾರಂಟಿಯನ್ನ ಇವತ್ತು ಸರ್ಕಾರ ಪೂರೈಸ್ತಾ ಇದೆ. ಏನ್ ಸಿದ್ಧತೆಗಳಾಗಿವೆ? ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನಸೇವೆಯಲ್ಲಿ ಸಾರ್ಥಕ 1000 ದಿನ ಅನ್ನುವಂತ ಘೋಷಣೆಯಡಿ ರಾಜ್ಯ ಸರ್ಕಾರ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದೆ. ಹಾವೇರಿಯಲ್ಲಿ ನಡೀತಕ್ಕಂಥ ಈ ಸಮಾವೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ತಾ ಇದ್ರೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದ ಇಡೀ ಸಚಿವ ಸಂಪುಟ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದೆ. ಸಾರ್ಥಕ 1000 ದಿನ ಅಂತಕ್ಕಂಥ ಘೋಷಣೆಯಡಿ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ, 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡೋದ್ರ ಮೂಲಕ ಭೂಮಿ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. 6ನೇ ಗ್ಯಾರಂಟಿನ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಸದ್ದಿಲ್ಲದೆ ಒಂದು ಕ್ರಾಂತಿಯನ್ನು ಮಾಡಿದ್ದೇವೆ, ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತಾ ಇದ್ದೇವೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ, ಆ ರೀತಿಯಾಗಿರುವಂತಹ ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಸಾಕ್ಷಿ ಆಗ್ತದೆ. ಬಹಳ ಪ್ರಮುಖವಾಗಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದ್ದು, ಈ ಕಾರ್ಯಕ್ರಮದ ಮೂಲಕ 6ನೇ ಗ್ಯಾರಂಟಿಯನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಸೊ ಈ 1000 ದಿನ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಯ ಅನಾವರಣಕ್ಕೆ ಜೊತೆಗೇನೆ ಮುಂಬರುವ ದಿನಗಳಲ್ಲಿ ಒಂದು ರಾಜಕೀಯವಾಗಿರ್ತಕ್ಕಂಥ ಆಡಳಿತಾತ್ಮಕವಾದ ಸಂದೇಶ ಕೊಡುವ ನಿಟ್ಟಿನಲ್ಲಿ ಈ ಸಮಾವೇಶ ಸಾಕ್ಷಿ ಆಗತ್ತೆ ಅನ್ನುವ ರೀತಿಯಲ್ಲಿ ಸರ್ಕಾರದಿಂದ ಬಿಂಬಿಸಿಕೊಳ್ತಾ ಇದೆ. ಅಂದ್ರೆ ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರದ ಒಟ್ಟಾರೆ ಸಾಧನೆ, ಆಡಳಿತಾತ್ಮಕವಾಗಿರ್ಬೋದು ಮತ್ತು ರಾಜ್ಯದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ವಿಚಾರಗಳಲ್ಲಿರ್ಬೋದು, ಜನರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಉದ್ಧಾರಕ್ಕೆ ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಒಂದು ರೀತಿ ಅನಾವರಣ ಮಾಡುವ ರೀತಿಯಲ್ಲಿ ಈ ಸಮಾವೇಶ ಇರ್ತದೆ. ಅಂದ್ರೆ ಸರ್ಕಾರ 2.5 ವರ್ಷಗಳೆಲ್ಲ ಮಾಡಿರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನ ಹೇಳ್ಕೊಳ್ಳಿಕ್ಕೆ ಈ ಸಮಾವೇಶ ಆಯೋಜನೆ ಆಗ್ತಾ ಇದ್ರು ಕೂಡ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಈ ಸಮಾವೇಶದ ಬಗ್ಗೆ ತಮ್ಮದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದೆ, ವಿರೋಧವನ್ನು ಕೂಡ ವ್ಯಕ್ತಪಡಿಸಿದೆ. ಯಾಕೆಂತಂದ್ರೆ ಈ ಸರ್ಕಾರದ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರದಲ್ಲಿದ್ದು, ಅಬಕಾರಿ ಇಲಾಖೆ ಸೇರಿದಾಗೆ, ವಾಲ್ಮೀಕಿ ಪ್ರಕರಣಗಳು ಸೇರಿದಾಗೆ, ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಆರೋಪಗಳು ಕೇಳಿ ಬಂದಿತ್ತು, ಕೆಐಡಿಬಿ ಭೂಮಿಯನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಆರೋಪಗಳು ಕೇಳಿ ಬಂದಿತ್ತು ಮತ್ತು ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಮೂಢ ಆರೋಪಗಳು ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಇದೆ ಅಂತಕ್ಕಂಥ ಒಂದು ಪಟ್ಟಿಯನ್ನ ಪ್ರತಿಪಕ್ಷಗಳು ಮಾಡಿವೆ. ಆರೋಪ ಪ್ರತ್ಯಾರೋಪದ ಮಧ್ಯದಲ್ಲೂ
ಭೂ ಗ್ಯಾರಂಟಿಯನ್ನ ಕೊಡ್ತಕ್ಕಂತ ಒಂದು ಸಮರ್ಪಣಾ ಸಮಾವೇಶಕ್ಕೆ ಹಾವೇರಿ ಸಾಕ್ಷಿ ಆಗ್ತಾ ಇದ್ದು ಇಡೀ ಸಚಿವ ಸಂಪುಟ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದೆ. ಆದ್ರೆ ಸರ್ಕಾರ ಯಾರಿಗೆ ಭೂಮಿ ಇಲ್ವೋ, ಭೂಮಿಯ ಹಕ್ಕಿಲ್ವೋ ಅವರಿಗೆ ಕೊಡೋದ್ರ ಮೂಲಕ ನಾವು 6ನೇ ಗ್ಯಾರಂಟಿನ ಜಾರಿ ಮಾಡ್ಲಿಕ್ಕೆ ಈ ಸಮಾವೇಶ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಸರ್ಕಾರ ಹೇಳ್ತಾ ಇದೆ. Okay. ಇಡೀ ಸಚಿವ ಸಂಪುಟದ ಸಮ್ಮುಖದಲ್ಲಿ ಇರ್ತಕ್ಕಂಥ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ರಾಜಕೀಯವಾಗಿ ಆಡಳಿತಾತ್ಮಕ ಒಂದು ಸಂದೇಶಕ್ಕೆ ಸಾಕ್ಷಿ ಆಗತ್ತೆ ಅಂತಕ್ಕಂಥ ಮಾತುಗಳು ಕೂಡ ಹೇಳಿ ಬರ್ತಾ ಇದೆ. ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.